ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚಾಣಕ್ಯ ಅಪಾರ ಜ್ಞಾನವನ್ನು ಹೊಂದಿದಂಥ ಚಾಣಕ್ಯ ಸಾವನ್ನಪ್ಪಿದ್ದು ಹೇಗೆ? ತನ್ನ ಶಿಷ್ಯನಾದ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯನಿಗೆ ಸ್ವತಃ ಚಾಣಕ್ಯನೇ ವಿಷವನ್ನು ನೀಡಿದ್ದೇಕೆ? ಎಲ್ಲರಿಗೂ ಬುದ್ಧಿಮಾತನ್ನ ನೀತಿಪಾಠನ ಹೇಳ್ತಾ ಇದ್ದ ಚಾಣಕ್ಯರೇ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡ್ರ? ಚಾಣಕ್ಯನ ಮೇಲೆ ನಡೆದಂತಹ ಪಿತೂರಿಗಳೇನು? ಚಾಣಕ್ಯರು ಯಾವ ರೀತಿ ಸಾವನ್ನಪ್ಪಿದ್ರು ಅಂತ ಕೇಳಿದ್ರೆ ನಿಜಕ್ಕೂ ಮನಸ್ಸಿಗೆ ತುಂಬ ಬೇಸರ ಉಂಟಾಗತ್ತೆ. ಬನ್ನಿ, ಹಾಗಾದರೆ ಅತ್ಯಂತ ಬುದ್ಧಿಶಾಲಿಯಾಗಿದ್ದ ಚಾಣಕ್ಯನ ಜೀವನದಲ್ಲಿ ನಡೆದಂತಹ ಘೋರ ಸತ್ಯಕತೆ ಏನು? ನಿಜಕ್ಕೂ ಚಾಣಕ್ಯನ ಸಾವಿಗೆ ಕಾರಣ ಏನು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೂ ಚಾಣಕ್ಯನ ನೀತಿಪಾಠದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಚಾಣಕ್ಯ ಅಥವಾ ಇವರ ಇನ್ನೊಂದು ಹೆಸರು ಕೌಟಿಲ್ಯ, ಅರ್ಥಶಾಸ್ತ್ರದ ಪಿತಾಮಹ. ಈ ಚಾಣಕ್ಯರು ಹುಟ್ಟಿದ್ದು ಕ್ರಿಸ್ತಪೂರ್ವ 375ರಲ್ಲಿ ತಕ್ಷಶಿಲೆಯಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ. ಹೀಗೆ ಒಂದು ದಿನ ಮಗಧ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಧನಾನಂದ ಎಂಬ ರಾಜನಿರ್ತಾನೆ. ಅವನು ತುಂಬ ದುರಹಂಕಾರಿ ರಾಜನಾಗಿರ್ತಾನೆ. ಆ ರಾಜ ಚಾಣಕ್ಯನಿಗೆ ತುಂಬ ಅವಮಾನವನ್ನು ಮಾಡ್ತಾನೆ. ಚಾಣಕ್ಯನ ಎಲ್ಲ ಸಲಹೆಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಾನೆ. ಇದರಿಂದಾಗಿ ಚಾಣಕ್ಯನಿಗೆ ತುಂಬ ಅವಮಾನವಾಗುತ್ತೆ. ಹಾಗಾಗಿ ಚಾಣಕ್ಯನು ವಿಪರೀತವಾಗಿ ಕೋಪಗೊಂಡು ಆ ಧನಾನಂದ ರಾಜನಿಗೆ ಹೀಗೆ ಹೇಳ್ತಾರೆ: ನನ್ನನ್ನು ಇಷ್ಟು ಅವಮಾನ ಮಾಡಿದ್ಯಲ್ವಾ, ನಿನ್ನ ಆ ನಂದ ಸಾಮ್ರಾಜ್ಯವನ್ನೇ ನಾಶ ಮಾಡ್ತೀನಿ, ಇದನ್ನು ನೀನು ನೆನಪಿನಲ್ಲಿಟ್ಟುಕೋ ಅಂತ ಪ್ರತಿಜ್ಞೆನ ಮಾಡ್ತಾರೆ. ನಂತರ ಅಲ್ಲಿಂದ ಕೋಪದಿಂದ ಹೊರಟ ಚಾಣಕ್ಯನು ಬೀದಿಯಲ್ಲಿ ಅಲೆದಾಡುತ್ತಿದ್ದ ಒಬ್ಬ ಬಾಲಕನನ್ನು ಹುಡುಕಿ ಧನಾನಂದ ರಾಜನಿಂದ ತನಗಾದ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಆ ಬಾಲಕನನ್ನೇ ರಾಜನನ್ನಾಗಿ ಮಾಡ್ತಾರೆ. ಅವರೇ ಚಂದ್ರಗುಪ್ತ ಮೌರ್ಯ. ಆ ಬಾಲಕನಿಗೆ ಎಲ್ಲ ತರಹದ ವಿದ್ಯೆಯನ್ನು ಹೇಳಿಕೊಟ್ಟು ರಾಷ್ಟ್ರ ಪ್ರೇಮವನ್ನು ಅವನಲ್ಲಿ ತುಂಬಿ ನಂದ ಸಾಮ್ರಾಜ್ಯವನ್ನು ನಾಶ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ಚಂದ್ರಗುಪ್ತ ಮೌರ್ಯ ಚಾಣಕ್ಯರ ನೀತಿಯನ್ನು ಆಲಿಸಿ ಬಹುದೊಡ್ಡ ರಾಜನಾಗಿ ತನ್ನ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಚಕ್ರವರ್ತಿಯಾದಂತಹ ಚಂದ್ರಗುಪ್ತ ಮೌರ್ಯನಿಗೆ ಚಾಣಕ್ಯರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯವೇನೆಂದರೆ, ರಾಜನಾದಂತಹ ಚಂದ್ರಗುಪ್ತ ಮೌರ್ಯನಿಗೆ ಚಾಣಕ್ಯರು ಬಾಲ್ಯದಿಂದಲೂ ಚಂದ್ರಗುಪ್ತನಿಗೆ ತಿಳಿದಂತೆ ಅವರು ಸೇವಿಸುವ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದ ವಿಷವನ್ನು ಬೆರೆಸುತ್ತಾ ಬರ್ತಾರೆ. ಯಾಕಂದರೆ ಚಂದ್ರಗುಪ್ತ ಮೌರ್ಯನಿಗೆ ಸಾಕಷ್ಟು ಶತ್ರುಗಳಿರ್ತಾರೆ. ಇದರಿಂದಾಗಿ ಯಾರಾದರೂ ಚಂದ್ರಗುಪ್ತ ಮೌರ್ಯನಿಗೆ ಆಹಾರದಲ್ಲಿ ವಿಷವನ್ನು ಬೆರೆಸಿ ಸಾಯಿಸಬಹುದು ಅಂತ ಪ್ರತಿದಿನ ಚಂದ್ರಗುಪ್ತ ಮೌರ್ಯ ಸೇವಿಸುವ ಆಹಾರದಲ್ಲಿ ತಾನೇ ಸ್ವಲ್ಪ ಪ್ರಮಾಣದ ವಿಷವನ್ನು ಬೆರೆಸುತ್ತಾ ಹೋದರೆ ಚಂದ್ರಗುಪ್ತನ ದೇಹ ವಿಷಕ್ಕೂ ಕೂಡ ಪ್ರತಿರೋಧವಾಗಿ ತಯಾರಾಗುತ್ತೆ. ವಿಷವನ್ನು ಕೂಡ ತಡೆದುಕೊಳ್ಳುವ ಶಕ್ತಿ ರಾಜನಾದ ಚಂದ್ರಗುಪ್ತನ ದೇಹಕ್ಕೆ ಬರುತ್ತೆ ಅಂತ ಬಾಲ್ಯದಿಂದಲೂ ಸ್ವಲ್ಪ ಪ್ರಮಾಣದ ವಿಷವನ್ನು ಚಾಣಕ್ಯರು ಬೆರೆಸುತ್ತಾ ಹೋಗ್ತಾರೆ. ಆದರೆ ಹೀಗೆ ಒಂದು ದಿನ ಆಹಾರದಲ್ಲಿ ವಿಷವನ್ನು ಬೆರೆಸಿದ ವಿಷಯ ಚಂದ್ರಗುಪ್ತ ಮೌರ್ಯನಿಗೆ ತಿಳಿದು ಚಾಣಕ್ಯರನ್ನು ಕೇಳ್ತಾರೆ. ಆದರೆ ಚಾಣಕ್ಯರು ಇದಕ್ಕೆ ಹೀಗೆ ಹೇಳ್ತಾರೆ: ಹೌದು, ಒಂದು ಬಾರಿ ನಮ್ಮ ಶತ್ರು ಧನಾನಂದ ರಾಜ ನಿನ್ನ ಆಹಾರದಲ್ಲಿ ವಿಷವನ್ನು ಬೆರೆಸಿ ನಿನ್ನನ್ನು ಸಾಯಿಸಲು ಪ್ರಯತ್ನ ಪಟ್ಟಿದ್ದ. ಆದರೆ ಈಗ ಆ ಧನಾನಂದನೇ ಅಲ್ಲ, ಯಾರೂ ಕೂಡ ನಿನ್ನನ್ನು ವಿಷವನ್ನು ಹಾಕಿ ಸಾಯಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿನಗೆ ಬಾಲ್ಯದಿಂದಲೂ ನಿನ್ನ ಆಹಾರದಲ್ಲಿ ನಾನು ಸ್ವಲ್ಪ ಪ್ರಮಾಣದ ವಿಷವನ್ನು ಬೆರೆಸುತ್ತಾ ಬಂದಿದ್ದೇನೆ. ಹಾಗಾಗಿ ನಿನ್ನ ದೇಹ ವಿಷಕ್ಕೂ ಕೂಡ ಪ್ರತಿರೋಧವನ್ನು ಮಾಡುತ್ತೆ. ನೀನು ವಿಷವನ್ನು ಸೇವಿಸಿದರೂ ಕೂಡ ನೀನು ಸಾವನ್ನಪ್ಪುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಈ ವಿಷಯ ಚಂದ್ರಗುಪ್ತನ ಪತ್ನಿ ದುರ್ಧರಾಗಿ ಗೊತ್ತಿರುವುದಿಲ್ಲ. ಹಾಗಾಗಿ ಒಂದು ಬಾರಿ ಚಂದ್ರಗುಪ್ತನಿಗೆ ನೀಡಿದಂಥ ಆಹಾರವನ್ನು ಅವರ ಪತ್ನಿ ದುರ್ಧರ ಸೇವಿಸ್ತಾರೆ. ಇದರಿಂದಾಗಿ ಆ ಆಹಾರವನ್ನು ಸೇವಿಸಿ ಒದ್ದಾಡಲು ಪ್ರಾರಂಭ ಮಾಡ್ತಾರೆ. ಜೊತೆಗೆ ಆಗ ಅವಳು ತುಂಬು ಗರ್ಭಿಣಿ ಕೂಡ ಆಗಿದ್ದಳು. ತಾನು ಬದುಕುವುದಿಲ್ಲ ಅಂತ ದುರ್ಧರಾಗಿ ತಿಳಿದಾಗ ಚಾಣಕ್ಯನನ್ನ ದುರ್ಧರ ತನ್ನ ಮಗುವನ್ನಾದರೂ ಕಾಪಾಡುವಂತೆ ಕೇಳಿಕೊಳ್ತಾಳೆ. ನಂತರ ದುರ್ಧರ ಬದುಕುವುದಿಲ್ಲ ಅಂತ ಚಾಣಕ್ಯನಿಗೆ ತಿಳಿದ ಮೇಲೆ ದುರ್ಧರಳ ಗರ್ಭಕೋಶವನ್ನು ಕತ್ತರಿಸಿ ಮಗುವನ್ನು ಹೊರತೆಗಿತಾರೆ. ನಂತರ ಆ ತಾಯಿಯಾದಂತಹ ದುರ್ಧರ, ನನ್ನ ಮಗುವನ್ನು ನೀವೇ ಕಾಪಾಡಿದ್ದೀರಿ, ಇವನಿಗೆ ನೀವೇ ಒಂದು ನಾಮಕರಣ ಮಾಡಿ ಅಂತ ಕೇಳಿಕೊಳ್ತಾಳೆ. ಆಗ ಚಾಣಕ್ಯ, ಈ ಮಗುವಿನ ಜನನ ವಿಷದ ಒಂದು ಹನಿಯ ಸ್ಪರ್ಶದಿಂದಾಗಿದೆ, ಹಾಗಾಗಿ ಈ ಮಗುವಿನ ಹೆಸರು ಬಿಂದುಸಾರ ಅಂತ ಹೇಳ್ತಾರೆ. ಇದನ್ನು ಕೇಳಿ ದುರ್ಧರ ಸಾವನ್ನಪ್ತಾಳೆ. ಹೀಗೆ ದಿನ ಕಳೆದಂತೆ ಚಂದ್ರಗುಪ್ತ ಮೌರ್ಯನು ಕೂಡ ಸಾವನ್ನಪ್ತಾರೆ. ನಂತರ ಚಂದ್ರಗುಪ್ತನ ಮಗ ಬಿಂದುಸಾರ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಆಗ್ತಾನೆ. ನಂತರ ಬಿಂದುಸಾರ ಕೂಡ ಚಾಣಕ್ಯನ ಮಾತಿನಂತೆ ತನ್ನ ರಾಜ್ಯಭಾರವನ್ನು ನಡೆಸ್ತಾ ಇರ್ತಾನೆ. ಆದರೆ ಬಿಂದುಸಾರ ಹಾಗೂ ಚಾಣಕ್ಯನ ಬಾಂಧವ್ಯವನ್ನು ನೋಡಿ ಅದೇ ಆಸ್ಥಾನದಲ್ಲಿದ್ದ ಸುಬಂಧುವಿಗೆ ಚಾಣಕ್ಯನ ಮೇಲೆ ಜಲಸ್ಸು ಹುಟ್ಟಿಕೊಳ್ಳುತ್ತೆ. ಇಲ್ಲಿ ಸುಬಂಧು ಯಾರು ಅನ್ನೋದನ್ನು ತಿಳಿಯೋದಾದರೆ
ಅವನು ಕೂಡ ಬಿಂದುಸಾರನ ಆಸ್ಥಾನದಲ್ಲಿ ಸಾಮಾನ್ಯವಾದ ಮಂತ್ರಿಯಾಗಿದ್ರು. ಹೀಗೆ ಒಂದು ದಿನ ಸುಬಂಧು ಬಿಂದುಸಾರನ ಜನ್ಮ ವೃತ್ತಾಂತವನ್ನು ಹೇಳಬೇಕಾದ್ರೆ, ಬಿಂದುಸಾರನ ತಾಯಿ ದುರ್ಧರಾಳ ಸಾವಿಗೆ ಚಾಣಕ್ಯನೇ ಕಾರಣ. ನಿನ್ನ ತಾಯಿಯನ್ನು ವಿಶ್ವಾಸದಿಂದ ನಂಬಿಸಿ ಅವರನ್ನು ಆಹಾರದಲ್ಲಿ ವಿಷ ಹಾಕಿ ಸಾಯಿಸಿದ್ದು ಚಾಣಕ್ಯನೇ ಅಂತ ಹೇಳಿ ಬಿಂದುಸಾರನಿಗೆ ಚಾಣಕ್ಯನ ಮೇಲೆ ದ್ವೇಷ ಹುಟ್ಟು ಹಾಗೆ ಮಾಡ್ತಾನೆ. ಇದರಿಂದಾಗಿ ಬಿಂದುಸಾರನ ಹಾಗೂ ಚಾಣಕ್ಯನ ನಡುವಿನ ಬಾಂಧವ್ಯ ಕಾಲಕ್ರಮೇಣ ಅಂತರ ಹೆಚ್ಚುತ್ತಾ ಹೋಗುತ್ತೆ. ಹೀಗೆ ಬಿಂದುಸಾರನಿಗೆ ತನ್ನ ಮೇಲಿರುವ ಕೋಪವನ್ನು ಕಂಡು ನಂದುಕೊಳ್ಳುತ್ತಾ ಚಾಣಕ್ಯ ಎಲ್ಲವನ್ನು ಕೂಡ ತ್ಯಾಗ ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಅರಮನೆಯನ್ನು ಕೂಡ ಶಾಶ್ವತವಾಗಿ ಬಿಟ್ಟು ಪಾಟಲಿಪುತ್ರದ ಬಳಿಯ ಅರಣ್ಯವನ್ನು ಸೇರಿಕೊಳ್ತಾರೆ. ನಂತರ ಬಿಂದುಸಾರನ ತಾಯಿ ದುರ್ಧರಾಳನ್ನು ನೋಡಿಕೊಳ್ಳುವಂತಹ ಸಾಯಕಿಯೊಬ್ಬಳು ತಾಯಿ ದುರ್ಧರಾಳ ಸಾವಿಗೆ ನಿಜವಾದ ಕಾರಣ ಏನು ಅಂತ ಬಿಂದುಸಾರನಿಗೆ ತಿಳಿಸ್ತಾಳೆ. ಇದೆಲ್ಲ ಮಂತ್ರಿ ಸುಬಂಧುವಿನ ಪಿತೂರಿ, ಷಡ್ಯಂತ್ರಗಳು ಅನ್ನೋದು ಬಿಂದುಸಾರನಿಗೆ ತಿಳಿದು ಚಾಣಕ್ಯನನ್ನು ನೆನೆದು ತುಂಬ ನೊಂದುಕೊಳ್ತಾರೆ. ನಂತರ ಬಿಂದುಸಾರ ಚಾಣಕ್ಯರನ್ನು ಮನವೊಲಿಸಿ ಮತ್ತೆ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ ಅಂತ ತನ್ನ ಮಂತ್ರಿಗಳನ್ನ ಆದೇಶ ಮಾಡ್ತಾರೆ. ಆದರೆ ಅಷ್ಟೊತ್ತಿಗಾಗಲಿ ತುಂಬ ತಡವಾಗಿತ್ತು. ಯಾಕಂದರೆ ಸಾಯುವ ತನಕ ಆಹಾರ ಸೇವನೆ ಮಾಡದೆ ಸಾವನ್ನಪ್ಪುವಂಥ ಕಠಿಣ ನಿರ್ಧಾರವನ್ನು ಕೈಗೊಂಡಂತಹ ಚಾಣಕ್ಯ ಕೊನೆಗೆ ಕ್ರಿಸ್ತಪೂರ್ವ 283ರಲ್ಲಿ ತನ್ನ 92ನೇ ವಯಸ್ಸಿನಲ್ಲಿ ಪಾಟಲಿಪುತ್ರದಲ್ಲಿ ಸಾವನ್ನಪ್ತಾರೆ. ಆದರೆ ಮತ್ತೊಂದು ಮೂಲದ ಪ್ರಕಾರ ಬಿಂದುಸಾರನ ಮಂತ್ರಿ ಸುಬಂಧು ಚಾಣಕ್ಯರನ್ನು ಮತ್ತೆ ಕರೆತರಲು ಹೋದಾಗ ಅವರ ಮೇಲಿರುವ ಜಲಸಿನಿಂದ ಗುಡಿಸಲು ಸಮೇತವಾಗಿ ಚಾಣಕ್ಯರನ್ನು ಬೆಂಕಿಟ್ಟು ಸುಟ್ಟು ಹಾಕಿ ಸಾಯಿಸ್ತಾರೆ ಅಂತ ಕೆಲವರ ಅಭಿಪ್ರಾಯವಾಗುತ್ತೆ. ಆದರೆ ಇದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ. ಒಟ್ಟಾರೆ ಚಾಣಕ್ಯನಂತಹ ಒಬ್ಬ ತತ್ವಜ್ಞಾನಿ, ಅರ್ಥಶಾಸ್ತ್ರಜ್ಞ, ಜೊತೆಗೆ ಅವರು ಹೊಂದಿದಂತಹ ರಾಜಕೀಯ ತಂತ್ರಗಳು, ಯುದ್ಧ ತಂತ್ರಗಳು, ವೈದ್ಯಕೀಯ ಹಾಗೂ ಜ್ಯೋತಿಷ್ಯದಂತಹ ಅನೇಕ ವಿಷಯದಲ್ಲಿ ಆಳವಾದ ಜ್ಞಾನವನ್ನು ಹೊಂದಿರುವಂತಹ ಒಬ್ಬ ಮಹಾಜ್ಞಾನಿಯೇ ಚಾಣಕ್ಯ ಅಂತ ಹೇಳ್ಬೋದು. ಆದರೆ ಆತನ ಜೀವನದಲ್ಲಿ ಅನುಭವಿಸಿದ ನೋವುಗಳು, ಅವಮಾನಗಳು, ಕಷ್ಟಗಳು ಅಷ್ಟಿಷ್ಟಲ್ಲ. ಸ್ವತಃ ಚಾಣಕ್ಯನೇ ಬೀದಿಯಲ್ಲಿರುವಂತಹ ಒಬ್ಬ ಬಾಲಕನನ್ನು ಆಯ್ಕೆ ಮಾಡಿ ಬೀದಿಯಿಂದ ರಾಜನನ್ನಾಗಿ ಮಾಡಿ ತಾನು ಅವನಿಗೋಸ್ಕರ ಮಂತ್ರಿಯಾಗಿ ಕೊನೆಗೆ ಅದೇ ರಾಜ್ಯದಿಂದಲೇ ಅವಮಾನವನ್ನು, ಕಷ್ಟವನ್ನು, ನೋವುಗಳನ್ನ ಅನುಭವಿಸಿ ಎಲ್ಲವನ್ನ ಕೂಡ ತೊರೆದು ಹೀನಾಯವಾಗಿ ಚಾಣಕ್ಯರು ಸಾವನ್ನಪ್ತಾರೆ. ಆದರೆ ಇಂದಿಗೂ ಕೂಡ ಚಾಣಕ್ಯರ ನೀತಿಗಳು, ವಿಚಾರಗಳು, ಸೂಚನೆಗಳು ಅನೇಕರ ಜೀವನದಲ್ಲಿ ಗೆಲುವನ್ನು ತಂದುಕೊಡೋದಕ್ಕೆ ಮಾರ್ಗವಾಗಿವೆ. ಸ್ನೇಹಿತರೆ, ಇದು ಮಹಾನ್ ಜ್ಞಾನಿಯಾದ ಚಾಣಕ್ಯರ ಜೀವನದಲ್ಲಿ ನಡೆದ ಕರಾಳ ಘಟನೆಗಳು ಅಂತ ಹೇಳ್ತಾ ಚಾಣಕ್ಯರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.